ಇದು ಎಲ್ಲ ರೆಡಿಮೇಡ್ ಸರ್. ಇದು ಹೆಣ್ಣು ಮಾಸ್ಟ್ರಿಗೆ ಅದು, ನಿನ್ನ ಹುಡುಗರಿಗೆ ಅದು ಅಂದ್ರೆ ಸರ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಭಾರತಿ ಎ. ಚಿಕ್ಕಮಗಳೂರು ಜಿಲ್ಲೆಯ ಉಪ್ಪಾರ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಣ್ಣಕೆರೆ ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹರತ್ತೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಣ್ಣಕೆರೆಯಲ್ಲಿ ನಿರ್ಮಿಸಿರುವಂತಹ ಪೈಪ್ ಕಾಂಪೋಸ್ಟ್ ಘಟಕದ ತಯಾರಿ ಹಾಗೂ ನಿರ್ವಹಣೆಯ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಗ್ರಾಮ ಪಂಚಾಯಿತಿ ಹರತ್ತೂರು ವತಿಯಿಂದ ನನಗೆ ಈ ಪೈಪ್ ಕಾಂಪೋಸ್ಟ್ ಘಟಕವನ್ನು ನಿರ್ಮಾಣ ಮಾಡಿಕೊಡಲಾಯಿತು. ಆರಂಭದಲ್ಲಿ ಸುಮಾರು 5 ಅಡಿ ಎತ್ತರದ ಒಂದು ಪೈಪ್ ಅನ್ನು ತೆಗೆದುಕೊಂಡು ಸಾಮಾನ್ಯ ಅಳತೆಯ ಮಾಡಿ ಅಂದ್ರೆ ಪೈಪ್ ಅನ್ನ ಪೂರೈಸಲಿಕ್ಕೆ ಎಷ್ಟು ಅದಕ್ಕೆ ಅವಕಾಶ ಬೇಕೋ ಅಷ್ಟು ಅಳತೆಯ ಗುಂಡಿಯನ್ನ ಮಾಡಿ ಮಣ್ಣನ್ನ ಸೈಡಿಗೆ ತುಂಬಿಸಿ ಈ ಪೈಪ್ ಅನ್ನು ನಿಲ್ಲಿಸಲಾಯಿತು. ಅಲ್ಲಿ ಪೈಪ್ ಒಂದು 8 ಇಂಚ್ ಸುತ್ತಾಡ್ತಾ ಇದೆ. ಈ ರೀತಿಯಾಗಿ ಒಂದು ಪೈಪ್ ಅನ್ನು ನಿರ್ಮಿಸಿ ಅದರ ಒಳಗೆ ಹಸಿ ಕಸ, 1 kg ಬೆಲ್ಲ, ಹಾಗೇನೆ ಸಗಣಿ ನೀರು, ಸಗಣಿ ಜೊತೆಯಲ್ಲಿ ಈ ಮರದ ಎಲೆ, ಈ ರೀತಿಯಾದ ಶಾಲಾ ಸುತ್ತಮುತ್ತಲಿನ ಹಸಿ ಕಸಗಳನ್ನು ತುಂಬಿಸಿ ಈ ಪೈಪ್ ಕಾಂಪೋಸ್ಟ್ ಘಟಕದಲ್ಲಿ ಬೆಲ್ಲವನ್ನ ಯಾಕೆ ಹಾಕುವುದು ಕೇಳಿದ್ರೆ ಅದು ಹುಳಿ ಬಂದಾಗ ಗೊಬ್ಬರ ಚೆನ್ನಾಗಿ ತಯಾರಾಗ್ತದೆ. ಸಾವಯವ ಗೊಬ್ಬರ ತಯಾರಿಕೆಗೆ ಅದೊಂದು ಬಹಳ ಉತ್ತಮ ವಿಧಾನ. ಈ ರೀತಿಯಾಗಿ ತುಂಬಿಸಿದಾಗ ನಾವು ಮೇಲ್ಭಾಗಕ್ಕೆ ಒಂದು ಮುಚ್ಚಾರ ಬೇಕಾಗ್ತದೆ. ಈ ಮುಚ್ಚಾರಕ್ಕೆ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಬೇಕು. ನಾವು ಸುಮಾರು 5 ರಂಧ್ರಗಳನ್ನು ಮಾಡಿದ್ದೇವೆ. ಯಾಕೆ ಅಂದ್ರೆ ಗಾಳಿಯ ಓಡಾಟ ಚೆನ್ನಾಗಿರಲಿ ಅಂತ. ಗಾಳಿಯ ಓಡಾಟ ಇಲ್ಲದೆ ಇದ್ರೆ ನಾವು ಪ್ರತಿದಿನ ಇದಕ್ಕೆ ಹಸಿ ಕಸವನ್ನ ಹಾಕಿ ತುಂಬಿಸಿದಾಗ ಏನಾಗ್ತದೆ ಅಂತ ವಾಸನೆ ಬರ್ತದೆ. ವಾಸನೆ ಬರಬಾರ್ದು ಅನ್ನುವ ಕಾರಣಕ್ಕೆ ನಾವು ಇದಕ್ಕೆ ಗಾಳಿಗೆ ಓಡಾಟಕ್ಕೆ ರಂಧ್ರವನ್ನು ಮಾಡಿದ್ದೇವೆ. ಮಕ್ಕಳು ಪ್ರತಿದಿನ ಎಕ್ಕಿದಂತಹ ಕಸ ಇರ್ಬೋದು, ಎಲೆ ಇರ್ಬೋದು, ಎತ್ತರ ಬೆಳೆದಂತ ಗಿಡವನ್ನ ಕತ್ತರಿಸಿದ ಸೊಪ್ಪು ಇರ್ಬೋದು, ಅದನ್ನ ತೆಗೆದಕ್ಕೆ ಹಾಕ್ತಾರೆ. ಅದರ ಜೊತೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸಿದಂತಹ ತರಕಾರಿನೇ ಮಕ್ಕಳು ಊಟ ಮಾಡಿ ಕೆಲವೊಮ್ಮೆ ಹೆಚ್ಚಾದ ಬಳಸಿದ ಎಸೆದಂತಹ ತರಕಾರಿ ಸಿಪ್ಪೆ ಊಟ ಎಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ತಂದು ಹಾಕ್ತೇವೆ. ಪ್ರತಿದಿನ ಸಗಣಿ ಶಾಲಾ ವಠಾರದಲ್ಲಿ ದನಗಳು ಬಂದೆಲ್ಲ ಮಲಗಿದಾಗ ಸಗಣಿ ಬೀಳ್ತದೆ, ಅದನ್ನು ಹಾಕ್ತಾರೆ. ಈ ರೀತಿ ತುಂಬಿಸ್ತಾ ಬಂದಾಗ ಒಂದು 3 ತಿಂಗಳ ಅವಧಿಯಲ್ಲಿ ಈ ಕಾಂಪೋಸ್ಟ್ ತುಂಬುತ್ತದೆ. ತುಂಬಿದಾಗ ಏನಾಗ್ತದೆ ಅಂತ ಹೇಳಿದ್ರೆ 3 ತಿಂಗಳಲ್ಲಿ ಉತ್ತಮ ರೀತಿಯ ಸಾವಯವ ಗೊಬ್ಬರ ತಯಾರಾಗ್ತದೆ. ಈ ರೀತಿಯಾಗಿ ನಾವು ಗಿಡಗಳಿಗೆ ಹಾಕ್ಲಿಕ್ಕೆ ಬಹಳ ಉತ್ತಮ ಗುಣಮಟ್ಟದ ಯಾವುದೇ ರಾಸಾಯನಿಕ ಪರಿಣಾಮವನ್ನು ಬೀರದಂತಹ ಸಾವಯವ ಗೊಬ್ಬರ ಇಲ್ಲಿ ತಯಾರಾಗ್ತದೆ. ಈ ಸಾವಯವ ಗೊಬ್ಬರವನ್ನು ನಾವು ಶಾಲಾ ಗಿಡಗಳಿಗೆ ಬಳಸ್ಕೊಳ್ತೇವೆ. ಮನೆಯಲ್ಲಿ ಅಂದ್ರೆ ಮನೆಯ ಗಿಡಗಳಿಗೆ ಬಳಸ್ಕೊಳ್ಬಹುದು. ಈ 3 ತಿಂಗಳಲ್ಲಿ ಈ ಘಟಕ ತುಂಬಿದಾಗ ನಾವು ಇದನ್ನು ಖಾಲಿ ಮಾಡ್ಲಿಕ್ಕೆ ಬಹಳ ಸುಲಭ. ಈ ಪೈಪ್ ಅನ್ನು ನಾವು ಸ್ವಲ್ಪ ಬಲವನ್ನು ಕೊಟ್ಟು ಎತ್ತಿದಾಗ